ಚಂದ್ರಾಸ್ತದವರೆಗೂ ಕಾಲಮಿತಿ ಇಲ್ಲದೆ ನಡೆಯುತ್ತಿದ್ದ ಏಕೈಕ ಕಲೆಯೆಂದರೆ ಅದು ಯಕ್ಷಗಾನ ಮಾತ್ರ. ಹಿಂದೆ ರಾಮಾಯಣದ ಪ್ರಮುಖ ಪಾತ್ರಗಳಿಂದ ಹಿಡಿದು ರಾಮಾಯಣದ ಉಪಕಥೆಗಳು ಹಾಗೂ ಮಹಾಭಾರತದ ಕತೆ, ಉಪಕಥೆಗಳು, ಯುದ್ಧ ಸನ್ನಿವೇಶದಂತಹ ಸಂದರ್ಭಗಳನ್ನು ನರ್ತಿಸಿ ಸಂಭಾಷಣೆ ರೂಪದಲ್ಲಿ, ಹಾಡಿನ ರೂಪದಲ್ಲಿ ಜನರ ಕಿವಿಗೆ ಇಂಪಿಸುತ್ತಿದ್ದ ಭಾಗವತಿಕೆಯ ರೂಪದಲ್ಲಿ ಚರ್ಮದ ಮದ್ದಳೆ ಚೆಂಡೆ ಸದ್ದಿನೊಂದಿಗೆ ಹೆಜ್ಜೆ ತೆಗೆಯುತ್ತಾ ಪ್ರಸಂಗವನ್ನು ಪ್ರದರ್ಶಿಸುತ್ತಿದ್ದರು. ಯಕ್ಷಗಾನಕ್ಕೂ ಪೂರ್ವ ಇತಿಹಾಸವಿದೆ. ಹೌದು, ಯಕ್ಷಗಾನ ಎಂಬುದು 1564 ಮೊದಲ ಅಸ್ತಿತ್ವದಲ್ಲಿದೆ ಎಂದು ತಾಳೆಗರಿಯ ಹಸ್ತಪ್ರತಿಬರಹಗಳು ಹೇಳುತ್ತವೆ. ಯಕ್ಷಗಾನದ ರಂಗವೇದಿಕೆಗಳು ಬರುವ ಮೊದಲು ವೇದಿಕೆ ಅನ್ನೋದು ನೆಲಮಟ್ಟದಲ್ಲೇ ಇರುತ್ತಿತ್ತು. ಸುತ್ತಲ ದಿಕ್ಕಿಗೂ 4 ಉದ್ದನೆಯ ಕಂಬಗಳು, ಮೇಲೆ 3 ಅಡ್ಡವಾಗಿ ಕಂಬಗಳನ್ನು ಕಟ್ಟುತ್ತಿದ್ದರು. ಮೇಲಿನ ಕಂಬಗಳಿಗೆ 3 ಬದಿಯಲ್ಲಿ ಮಾವಿನ ಮರದ ಹಸಿರೆಲೆ ಗೊಂಚಲು ತೋರಣ ಕಟ್ಟುತ್ತಿದ್ದರು. ಚೆಂಡೆ ವಾದಕರು ನಿಂತುಕೊಂಡು ಚೆಂಡೆ ಬಾರಿಸುತ್ತಿದ್ದರೆ, ಭಾಗವತರು ಮರದ ಮಂಚದ ಮೇಲೆ ಕುಳಿತು ಪದ ಹಾಡುತ್ತಿದ್ದರು. ಜೊತೆಗಾರ ಮದ್ದಲೆಯವರು ಪಕ್ಕದಲ್ಲಿ ಕುಳಿತು ದಮ್ ದಮ್ ಎಂದು ಬಾರಿಸುತ್ತಿದ್ದರು. ದೂರದಲ್ಲೆಲ್ಲೋ ಜನರೇಟಿನ ಡಗಡಗ ಸದ್ದು, ಮೇಲೆ ಕುಳಿತ ಮೈಕಾಸುರನ ಆರ್ಭಟ ದೂರದ ಊರುವರೆಗೂ ಕೇಳುವಂತೆ ಕೇಳುತ್ತಿತ್ತು. ವೇದಿಕೆಯ 3 ಬದಿಗಳಲ್ಲಿ ಹೆಣೆದ ಮಡಲು, ಚಾಪೆ ಇತ್ಯಾದಿಗಳ ಮೇಲೆ ಕುಳಿತು ಚಳಿಯಲ್ಲಿ ಕಟಕಟನೆ ನಡುಗುತ್ತಾ ವೀಕ್ಷಿಸುವ ಗಮ್ಮತ್ತು ಆ ಯಕ್ಷ ಪ್ರೇಕ್ಷಕರಿಗೆ ಗೊತ್ತು.